ಆಲ್ ರೈಟ್. ಕರ್ನಾಟಕದ ಮಂದಿಯ ಮುಖದಲ್ಲಿ ಒಂದಿಷ್ಟು ನಗೆ ಬಂದಿರಬಹುದು ಇವತ್ತು. ದೀರ್ಘಕಾಲದ ನಂತರ ಗೋಳಾಟ ಸಣ್ಣದಾಗಿ ನಗುವನ್ನು ತಂತೇನೋ. ಆದರೆ ಈ ನಗು ಬಹುಕಾಲ ಉಳಿಯಬೇಕು ಎಂದು ನಿದ್ರೆಗೆ ಜಾರಿದರೆ ನಿದ್ರೆಯಲ್ಲೇ ಸಾವು ಬಂತೆಂಬುದು ಗೊತ್ತಾಗದಂತೆ ಮರಣ ಬರುತ್ತದೆ. ನೆನಪಿಟ್ಕೋಬೇಕಿದ್ದನ್ನು ರಾಜ್ಯದ ಜನ ಮತ್ತು ಸರ್ಕಾರ, ಆಡಳಿತದವರು. ಯಾಕೆ ಅಂತ ಆಮೇಲೆ ಹೇಳೋಣ. ಬಿಗ್ ಬುಲೆಟಿನ್ಗೆ ಸ್ವಾಗತ. ನಾನು ರಂಗನಾಥ್. ನನ್ನ ಜೊತೆ ಇದ್ದಾರೆ ರಾಧಾ ಹಿರೇಗೌಡರ್. ಮುಂದಿನ 1 ಗಂಟೆಯಲ್ಲಿ ಎಲ್ಲ ಸುದ್ದಿಗಳನ್ನು ಪ್ಲಸ್ ಅದರ ಜೊತೆಗಿರಬಹುದಾದ ವಿಶ್ಲೇಷಣೆಗಳನ್ನು ಹಾಗೂ ನಮ್ಮ ಜೊತೆ ಸೇರಿಕೊಳ್ಳುವಂತಹ ಅತಿಥಿಗಳ ಅಭಿಪ್ರಾಯಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ. ಮೊದಲು ಟಾಪ್ ಸ್ಟೋರೀಸ್. ತಮಿಳುನಾಡಿಗೆ ಪ್ರತಿದಿನ 2,000 ಕ್ಯೂಸೆಕ್ ನೀರು. ನ್ಯಾಯಾಂಗ ನಿಂದನೆಯಿಂದ ಸಿಎಂ ಪಾರು. ನಿರ್ವಹಣಾ ಮಂಡಳಿಗೆ ಸದ್ಯಕ್ಕೆ ಬ್ರೇಕ್. ನಾರಿಮನ್ ವಾದಕ್ಕೆ ಸುಪ್ರೀಂ ಮನ್ನಣೆ. ರಿಲೀಫ್ ಅಂತ ಯಾಮಾರಿದ್ರೆ ಆಪತ್ತು. ಅಕ್ಟೋಬರ್ 18ಕ್ಕೆ ಎದುರಾಗುತ್ತೆ ಮತ್ತೆ ಕಾವೇರಿ ಯುದ್ಧ. ಜಯಲಲಿತಾ ಆರೋಗ್ಯ ಮತ್ತಷ್ಟು ಸುಧಾರಣೆ. ಇನ್ಫೆಕ್ಷನ್ ಕಮ್ಮಿಯಾದ್ರೂ ಶುಗರ್ದೇ ಚಿಂತೆ. ಶಾಂತಿ ಕಾಪಾಡುವಂತೆ ಕೇಂದ್ರದ ಪತ್ರ. ವಿಶ್ವವೇ ಹೊಗಳಿದ್ರು ಕೇಜ್ರಿವಾಲ್ ಪಾಲಿಟಿಕ್ಸ್. ಸೀಮಿತ ದಾಳಿಗೆ ಮೋದಿ ಸಾಕ್ಷ್ಯ ಕೊಡಬೇಕಂತೆ. ಇತ್ತ ಅಮೃತಸರದಲ್ಲಿ ಪಾಕ್ ಖಾಲಿ ಬೋಟ್ ಪತ್ತೆ. ದೊಡ್ಡವರನ್ನ ಬಿಟ್ರು ಚಿಕ್ಕವರನ್ನ ಹಿಡ್ಕೊಂಡ್ರು. ಬೆಂಗಳೂರಲ್ಲಿ ಮತ್ತೆ ಒತ್ತುವರಿ ತೆರವು. ಬಿಬಿಎಂಪಿ ಅಧಿಕಾರಿಗಳಿಗೆ ಜನರ ಹಿಡಿಶಾಪ. ಕಾವೇರಿ ವಿವಾದದ ವಿಷಯದಲ್ಲಿ ಕರ್ನಾಟಕಕ್ಕೆ ಇವತ್ತು ಸಿಹಿ ಹಾಗೂ ಕಹಿ. ಕಹಿ ಸುದ್ದಿ ಏನು ಅಂದರೆ, ಸುಪ್ರೀಂ ಕೋರ್ಟ್ ಆದೇಶದಂತೆ ತಮಿಳುನಾಡಿಗೆ ನೀರು ಬಿಡುತ್ತೇವೆ ಅಂತ ಮುಖ್ಯಮಂತ್ರಿಗಳು ಪರೋಕ್ಷವಾಗಿ ಘೋಷಣೆ ಮಾಡಿದ್ದಾರೆ. ಈ ಬೆನ್ನಲ್ಲೇ 6,800 ಕ್ಯೂಸೆಕ್ ನೀರನ್ನು ಈ ರಾತ್ರಿಯಿಂದಲೇ ಹರಿಸಲಾಗುತ್ತಿದೆ. ಇದರಲ್ಲಿ ತಮಿಳುನಾಡಿಗೆ 4,000 ಹಾಗೂ ಮಂಡ್ಯ ರೈತರ ಬೆಳೆಗೆ 2,800 ಕ್ಯೂಸೆಕ್ ಬಿಡುಗಡೆ ಮಾಡಲಾಗಿದೆ. 12 ದಿನಗಳಿಂದ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾ ಚೆನ್ನೈನಲ್ಲಿರುವ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೋತಾ ಇದ್ದಾರೆ. ಅವರ ಆರೋಗ್ಯ ಸ್ಥಿತಿ ಸುಧಾರಿಸ್ತಾ ಇದೆ ಅಂತ ಆಸ್ಪತ್ರೆ ಸ್ಪಷ್ಟಪಡಿಸುತ್ತಿದೆಯಾದರೂ ಜನಸಾಮಾನ್ಯರು ಮಾತ್ರ ಅದು ನಂಬೋದಕ್ಕೆ ರೆಡಿ ಇಲ್ಲ.